ದಯವಿಟ್ಟು ಮಾತಾಡ್ಲಿ ಈಕೆ 3 ಎಕರೆ ಈಕೆ 5 ಎಕರೆ ಸರ್ ಈಕೆ ಲಾಸ್ಟ್ ಆಕಿ ಮದುವೆ ಮಾಡಿಕೊಟ್ಟ ತಾ ಮನಿ ಸಾಕು ಮದುವೆ ಆಗಲಿಲ್ಲ ಸರ್ ಒಂದು ಕಷ್ಟ ಮದುವೆ ಒಂದು 6 ತಿಂಗಳು ಸರ್ ಮದುವೆ ಆಗಿ ಈಕಿಗೆ ಇವ್ರಿಗೆ ಸಾಲಿ ಕೆಲಸ ಸಂಬಂಧ ಆಕಿ ಮದುವೆ ಆಗಲಿಲ್ಲ ಸರ್ ಆಕಿ ಕ್ಯಾಂಟೀನ್ ಕೆಲಸ ದುಡ್ದು ಅಮ್ಮ ಮದುವೆ ಒಳಗಿನ ಬಾಂಡೆ ತಿಕ್ಕಿ ನಡೆಸದ್ ಮನಿ ಆ ಪರಿಸ್ಥಿತಿ ಬಿಡಪ್ಪ 3 ತಿಂಗಳದಕ್ಕಿ ಸರ್ 5 ವರ್ಷ ತಾಯಿ ಇಲ್ಲ ಸರ್ ಅನುಪ ಅಲ್ಲೇ ಮಾತಾಡಿ ಸಾಹೇಬ್ರು ಕೊಡು ಹಿಂಬರಿಕೆ ನಾ ಹಿಂದ ಅದನಿ ಕೊಟ್ಟಿವ್ರಿ ಮೇಡಮ್ ಮೇಡಮ್ ಏನಂದ್ರಿ ಈಗ ಗಂಗಮ್ಮ ಅವೆಲ್ಲ ಮೂಢನಂಬಿಕೆ ಮತ್ತೆ ನಿರಂಜನ್ ಮಗಳದಾಗೈತಲ್ಲ ಗಾಳಿಪಟ ಆರಿಸಿದಂಗೆ ಆರಿಸ್ಬೇಕಂತಲ್ಲ ಹೋಗ ಮೂಢನಂಬಿಕೆ ಅವ್ರು ಎಷ್ಟು ಇದು ತಗೊಂಡಿದ್ದೀರಿ ಇಷ್ಟ ಮಾಡ್ಲಿಲ್ಲ ಸರ್ ಏಪ್ರಿಲ್ 22ಕ್ಕೆ ಇದು ಮಾಡಿ ಹನುಮ ಜಯಂತಿ ಹಿಂದಿನ ದಿವಸ ಹೋಗಿರ್ತಾರೆ ಸರ್ ಅವ್ನ ಟ್ರೀಟ್ಮೆಂಟ್ ಮುಗಿದು ನೋಡ್ಕೊಂಡು ಈಗ ಚೆನ್ನಾಗಿ ನೀ ಹಿಂದೆ ಹೋಗು ನಿನ್ಗಿಂತ ಹಿಂದೆ ಬರ್ತಾನ ಅಣ್ಣ ಶೇಖರಣ್ಣ ಹಿಂದ್ 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 ಬಣ್ಣ ಹಿಂದ್ ಬರ್ರಿ ಅಣ್ಣ ಹಿಂದ್ ಬಾರು ನಾವು ಹಿಂದ್ ಬಂದಿಲ್ಲ ಪ್ರಕಾಶ ಹಿಂದ್ ಬಂದಿಲ್ಲ ಅಲ್ಲಿ ಕ್ಯಾಮ್ರಾ ಐತಿ ಮುಂದೆ ಅವ್ರಿಗೆ ಹೇಳ ಹಿಂದ್ ಬಾ ಅಂತ ಹೇಳಿ ನೋಡಂತ ಹೋದ್ರ ಶೇಖರಣ್ಣ ಸ್ವಲ್ಪ ಹಿಂದ್ ಬಂದು 2 ಸಲ ಕದ ಬರ್ಸಿದ್ದೇವೆ 3ನೇ ಸಲಕ್ಕೆ ನೀವು ಯಾರು ನಿಮ್ಮ ಹೆಸರು ಏನಂದ್ರು ಗಿರೇಶ್ವರ ಸ್ವಾಮಿ ಅಂತ ಅಂದ್ಗಳೇ ನನ್ನ ಕೆಲಸದಲ್ಲ ಕರೆಯಕ್ಕೆ ಬಂದವ್ರು ಮಾಡ್ತೀವಿ ಆಕೆ ನಾವು ಹೋಗಿ ತೆಗೆದಿಂದ ಬಡ ಬಂದ ಅಮ್ಮ ಇದ್ದಾನೆ ಇಲ್ಲ ನಾವು ಅದಕ್ಕಪ್ಪ ಅಂದೆ ನಾನು ಅಂಜನೇನ ತೃಪ್ತಿ ಮಾಡತ್ತೀನಿ ನಾನು ಅಂಜನೇನ ಮದುವೆ ಮಾಡ್ಕೊಡಮ್ಮ ನಿಮ್ಮ ಮಂದಿ ಯಾರು ನೋಡ್ಕೊ ನಿಮ್ಮ ಮಂದಿ ನಿಮ್ದು ಯಾರು ಓಣ್ಯಾಗಾರ ತಿಳ್ಕೊಂಡ ಮಾಡ್ತೀನಿ ಮದುವೆ ಮತ್ತು ಅಂಜನೇನು ನಾನು ಕೂಡ ಮೆಷಿನ್ ಬರ್ತೀನಿ ನಾ ಬರೋಂಗಿಲ್ಲ ಅದಕ್ಕೆ ಅಮ್ಮ ಅವ್ನು ತೃಪ್ತಿ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ಗಳೇ ನೀವು ಬರ್ತೀನಿ ಗೋಸ್ಬೇಕು ನಾನು ಅಮ್ಮನ ನೋಡ್ಕೋಬೇಕು ನನಗೆ ಆಗೋದು ಭರತ 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 ಕ್ಯಾಮ್ರಾ ಬರಾಕಂತ ಸರ್ ಕಾಣ
ಓಡೋದಲ್ಲ ಇಲ್ಲಿ ಕೂತಾಗ ಸರ್ ಇಲ್ಲೇ ಬಿದ್ದಿದ್ದು ಇದಾಗಿತ್ತು ಏನಾಗಿಲ್ಲ ಏನ್ ಬೇಕಾದ ಸಹಾಯ ಸರ್ಕಾರ ಸಾಲಿ ನಾವೆಲ್ಲ ಶಿಕ್ಷಣ ಕೊಡಿಸೋದಕ್ಕೆ ಶಿಕ್ಷಣ ಕೊಡೋದಕ್ಕೆ ಏನ್ ಬೇಕು ಅದೆಲ್ಲ ಬಾಡಿಗೆ ಮನೆ ಸರ್ ಮಾಡಿದ್ರು ಮನೆ ಸಾವಿರ ಮುಂಚೆ ಕಂಪ್ಲೇಂಟ್ ಮಾಡ್ಯಾರ 5,000 ರೂಪಾಯಿ ಕೊಡ್ತಾರಂತೆ 4,000 ರೂಪಾಯಿ ಕೊಡ್ತಾರಂತೆ ಇದು ತ್ರಾಸಾಗಿ ಹೋಗ್ಯಾರಂತ ಒಂದು ಆಶ್ರಯ ಒಳಗೆ ಸುಮ್ಮನೆ ಯಾವ ಹೋಲಾಕಿದ್ದು ಒಂದು ತಹಶೀಲ್ದಾರ್ ಬೇರೆ ಮಾಡಿಕೊಟ್ಟು ಒಂದು ಮನೆ ಹಾಕಿ ಇಲ್ಲೇ ಕೆಲವಂತ ಕ್ಯಾನ್ ಬಿಡ್ತಾರೆ ಮತ್ತು ಯಾರು ಮನೆ ಫಂಕ್ಷನ್ ಹಿಂಗೆಲ್ಲ ಮಾಡಿ ತೊಗೊಂಡು ಜೀವನ ಒಂದು ಬೇರೆ ಮಾಡಿಸ್ಕೊಟ್ಟು ಅವರಿಗೆ ಸದ್ಯಕ್ಕೆ ಸರ್ಕಾರದಿಂದ ಪರಿಹಾರ ಏನಿಲ್ಲ ಮೊಮ್ಮಕ್ಕಳು ಕಟ್ಕೊಂಡಿದ್ದೀವಿ ಮುಖ್ಯಮಂತ್ರಿ ಪರಿಹಾರ ನಮಗೆ ಏಜ್ ಆಗ್ಯಾರ ಸರ್ 45 ಸಾಧ್ಯ ಆಯ್ತು ಸ್ವಲ್ಪ ಮಾತಾಡಿ ಯಾಕೆ ಸುಮ್ಮನೆ ಇವತ್ತು ಯಾಕೆ ಡಲ್ಲಾಗಿ ಮಾತಾಡ ಸಾಹೇಬ್ರಿಗೆ ಗೊತ್ತ ಹೇಳ್ಮ ನಿಮ್ಮ ಅನಿಸಿಕೆ ಹೇಳಿ ನಿಮ್ಮ ಬಾಯಿಗೆ ಇವತ್ತು ಏನಾಗಿದೆ ಅವ್ನಿಗೆ ವಿಧಾನ ಶಿಕ್ಷೆ ಎಲ್ಲರೂ ನೀವು ಮಾತಾಡಿದ್ರೆ ಆಕೆ ಗಾಬರಿ ಆಗ್ತದೆ ನಾವು ಮಾತಾಡ್ತೀನಿ ಸುಮ್ಮನೆ ನೀವು ಎಲ್ಲರೂ ಮಾತಾಡ್ತಿಲ್ಲ ಏನಮ್ಮ ಈ ಧೈರ್ಯದಿಂದ ಮತ್ತೆ ನಿಮ್ಮ ಅಮ್ಮನ ಯಾರು ನೋಡ್ಬೋದು ಆಕಿ ಗಂಡನ ಮನೆಗೆ ಹೋಗೋಣ ನೀವು ಇಬ್ಬರು ನೋಡ್ಕೊಂಡು ಪಾಪ ನಿಮ್ಮ ಅದಾರ ಈಗ ನೀವಿಲ್ಲ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಇರ್ತೀವಿ ಇವ್ರು ಇಲ್ಲೇ ಇರ್ತಾರ ಏನಿದ್ರು ನಂಗೆ ಫೋನ್ ಮಾಡಿ ಕಳಿಸ್ತಾರ ಹೇಳ್ತಾರೆ ನಾನು ನೋಡ್ಕೊಂತೀನಿ ಮಾಡ್ಬೇಡ್ರಿ ಏನಾಯ್ತು ಗೊತ್ತಿಲ್ಲ ಏನು ಆಗ್ತದೆ ನಾನು ಅರ್ಥ ಮಾಡ್ಕೊಂಡೆ ಮತ್ತು ನಾನು ಬಾಡಿಗೆ ಆಗ್ತದೆ ಇದೇ ರೀತಿ ಸ್ವಲ್ಪ ಡಿಪಾರ್ಟ್ಮೆಂಟ್ ಮಾಡ್ಬೇಕು ಸರ್ ಚೌಕಿಗಳು ಮಾಡ್ಬೇಕು ಸರ್ ಇಲ್ಲಿ ಗಾಂಜಾ ರೋಡ್ ಭಾಳ ಸರ್ 4 ನಂಬರ್ ಸ್ಕೂಲ್ ಐತೆ ಸರ್ ಅಲ್ಲಿಂದ ಅವ್ರು ಪೂರ್ತಿ ಮೇನ್ ಅಡ್ಡ ಸರ್ ಅದು ಅಲ್ಲಿಂದ ಬೆಳವಣಿಗೆ ಸರ್ ಹೆಚ್ಚು 15-20 ಮಿನಿಟ್ ಟಿಮ್ಮರ್ ಸರ್ ಇದೆ ಆ್ಯಕ್ಚುಲಿ ಇವ್ರು ಪುಟ್ಟ ಇದ್ದವ್ರು ರಾಬರಿ ಮಾಡ್ತಾರೆ ಸರ್ ಮತ್ತೆ ಇನ್ನೊಂದು ಸರ್ 6 ತಿಂಗಳು ಮುಂಚೆ ಕಂಪ್ಲೀಟ್ ಕೊಡಾಗುತ್ತೆ ಸರ್ ಇದ ಹುಡುಗ ಇನ್ನೊಂದು ಅಪರಾಧ ಕಾಲಕ್ಕೆ ರಮೇಶ್ ಮುತ್ಲಾಸಿ ಊಟ ಸ್ವಲ್ಪ ಇದು ಮಾಡಿಕೊಂಡು 5 ತೊಲಿ ಬಂಗಾರ ತೊಗೊಂಡು ಸರ್ 5 ತೊಲಿ ಬಂಗಾರ 8,000 ರೂಪಾಯಿ ತೊಗೊಂಡು ಕಂಪ್ಲೇಂಟ್ ನಾನು ಸ್ವತಃ ಜೈಸಲ್ ಪಾಟೀಲ್ ಅಂತ ಹೇಳಿ ಕಂಪ್ಲೇಂಟ್ ತೊಗೊಂಡಿದ್ದು ಸರ್ ಅವರು ದೇಸಾಯಿ ಅವ್ರು PSI ತೊಗೊಳಕ್ಕೆ ಜೈಸಲ್ ಪಾಟೀಲ್ ಸರ್ ಪಾಟೀಲ್ ಅವ ತೊಗೊಂಡಿಲ್ಲ ಸರ್ PI ತೊಗೊಳಂತೂ ತೊಗೊಳಕ್ ಕೊಡ್ಲಿಲ್ಲ ಸರ್ ಆ ಟೈಮ್ದಾಗ CPI ಸಂಬಂಧ ಸರ್ ಅವ್ರು ಆಕ್ಚುಲಿ ಸರ್ ಪೊಲೀಸರನ್ನ 5:36 ಫೋನ್ ಮಾಡಿದ್ರು ಸರ್ 5:45 ಪೊಲೀಸರು ಹಾಜರ ಸರ್ 3 ಮಂದಿ CPI ಅಂದ್ರೆ ಸರ್ ಮುಗಿ ಶಿವಾಜಿ ಇದು ಕಂಪ್ಲೇಂಟ್ ಅದು ಜೈಪಾಲ್ ಪಾಟೀಲ್ ಹಾ ಸರ್ 4 ಲಕ್ಷ ಅವಾಗ ಸರ್ ಇಲೆಕ್ಷನ್ ಶೇಖರ್ ಚಿಕ್ಕೋಡಿ ಅಂತ ಬಂದಿದೆ ಇಲೆಕ್ಷನ್ ಒಂದು ನಿಮಿಷ ನಮ್ಮದೆಲ್ಲ ಎಲ್ಲ ಚಲೋ ಅನ್ಸಲ್ಲ ಅವನು ಸಸ್ಪೆಂಡ್ ಮಾಡಿ 8 ನಿಮಿಷ ಬಂದ ಸರ್ ಅವರು ರಾಜು ಅವರೆಲ್ಲ ಕಾಪರೇಷನ್ ಚಲೋ ಮಾಡ್ಯಾರ ಸರ್ ಬೆಳಗ್ಗೆ ಮುಂಜಾನೆ ನಾನದಿನ ಸರ್ 3 ಮಂದಿ CPI ಪ್ಲಸ್ ಆನಂದ್
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.